ಆಶುಕವಿ, ಸೈಕಲ್ ಕವಿ, ಕಾವ್ಯಕಾಕ ಎಂದು ಹೆಸರಾಗಿದ್ದವರು ವಿ.ಸಿ. ಐರ್ಸಂಗ್. ಅವರು ಯಾವಾಗಲೂ ಸೈಕಲ್ ಹತ್ತಿಕೊಂಡು ಬರುತ್ತಿದ್ದರು. ಸೈಕಲ್ಲಿನ 2 ಚಕ್ರಗಳಲ್ಲಿ ಒಂದು ಅವರ ಕಾವ್ಯವಾಗಿದ್ದರೆ ಮತ್ತೊಂದು ಅವರ ಸರಳತೆಯಾಗಿತ್ತು. ಕೃತ್ರಿಮತೆಯನ್ನೇ ಅರಿಯದ ಅವರ ಮುಖದಲ್ಲಿ ಕವಿತಾ ಛಲವು ಯಾವಾಗಲೂ ಕಂಗೊಳಿಸುತ್ತಿತ್ತು. ಸೈಕಲ್ ಮೇಲೆಯೇ ಅವರು ಧಾರವಾಡವೆಂಬ ಕಾವ್ಯ ಸಾಮ್ರಾಜ್ಯದ ಸುತ್ತು ಹಾಕಿ ಅದರೊಳಗೆ ಪ್ರವೇಶ ಪಡೆದುಕೊಂಡು ಧಾರವಾಡ ಸೀಮೆಯ ಒಬ್ಬ ವಿಶಿಷ್ಟ ಕವಿಯಾಗಿ ಜನಮಾನಸದಲ್ಲಿ ನಿಂತರು. ವಿ.ಸಿ. ಐರ್ಸಂಗ್ ಅಂದರೆ ವೀರಭದ್ರಪ್ಪ ಚೆನ್ನಪ್ಪ ಐರ್ಸಂಗ್. ಓದಿದ್ದು BSc. ಕುಂದಗೋಳದಲ್ಲಿ ಕೆಲ ದಿನ ಶಿಕ್ಷಕರಾಗಿ ದುಡಿದ ನಂತರ ಹುಬ್ಬಳ್ಳಿ ರೈಲ್ವೆಯಲ್ಲಿ ಕಾರ್ಕೂನರಾಗಿ ಅವರು ಸೇರಿಕೊಂಡರು. ಸಾಹಿತ್ಯ ಲೋಕದಲ್ಲಿ ಅವರಿಗೆ ಹೆಚ್ಚಿನ ಸ್ನೇಹಿತರೇನೂ ಇರಲಿಲ್ಲ. ಐರ್ಸಂಗರ ಆಪ್ತ ಮಿತ್ರ ಎಂದರೆ ಅವರ ಸೈಕಲ್ಲೇ ಎನ್ನುತ್ತಿದ್ದರು ಚನ್ನವೀರ ಕಣವಿ. ಆ ಕಾಲಕ್ಕೆ ಧಾರವಾಡ ಆಕಾಶವಾಣಿಯಲ್ಲಿ ಕವಿತೆ ಪ್ರಸಾರವಾಗುವುದೆಂದರೆ ಬಹುದೊಡ್ಡ ಮನ್ನಣೆಯಾಗಿತ್ತು. ರಾಗ ತಾಳಗಳನ್ನೊಳಗೊಂಡ ಛಂದಸ್ಸಿಗನುಸಾರವಾಗಿ ಬರೆದ ಪ್ರಾಸಬದ್ಧ ಹಾಡು ಬರೆಯುವವರು ಯಾವ ಮಾಧ್ಯಮಕ್ಕಾದರೂ ಪ್ರಿಯವಾಗುತ್ತಾರೆ, ಕೇಳುಗರಿಗೂ ಹತ್ತಿರವಾಗುತ್ತಾರೆ. ಸುಧಾ ಸರಿತಾ ಎನ್ನುವ ಅವರ ಮೊದಲ ಕವನ ಸಂಕಲನ ಬೆಟಗೇರಿ ಕೃಷ್ಣಶರ್ಮ ಅವರ ಮುನ್ನುಡಿಯೊಂದಿಗೆ 1962ರಲ್ಲಿ ಪ್ರಕಟವಾಯಿತು. ಮುಂದೆ ಅವರು ಹಿಂತಿರುಗಿ ನೋಡುವ ಪ್ರಸಂಗವೇ ಬರಲಿಲ್ಲ. ತಮ್ಮ ಕಾವ್ಯ ವಿಮರ್ಶಕರ ಮನ್ನಣೆ ಪಡೆಯಬೇಕು ಎಂಬ ಅಪೇಕ್ಷೆಯೂ ಅವರಿಗೆ ಇರಲಿಲ್ಲ. ನವರಸ, ಉದಯಗೀತ, ಗುಬ್ಬಿಯ ಗೂಡು, ಗೀತಮಂಜರಿ, ನಲ್ಲೆಯೂರಿಗೆ, ಆಕಾಶಕಿರಣ, ಡೋಣಿಯ ಆಟ, ದೂರ ದಿಗಂತದಿ ಹೀಗೆ ಹಲವಾರು ಕವನ ಸಂಕಲನಗಳನ್ನು ತಮ್ಮದೇ ಪ್ರಕಾಶನದ ಮೂಲಕ ಪ್ರಕಟಿಸಿ ಸೈಕಲ್ ಮೇಲೆಯೇ ಅವುಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಪ್ರಯತ್ನವನ್ನು ಅವರು ಮಾಡಿದರು. ಗಳಗನಾಥರು ಕಾದಂಬರಿಗಳನ್ನು ತಮ್ಮ ತಲೆಯ ಮೇಲೆ ಹೊತ್ತು ಮಾರಿದಂತೆ ಇವರು ಸೈಕಲ್ ಕ್ಯಾರಿಯರ್ ಮೇಲೆ ಅವುಗಳನ್ನು ಒಯ್ದರು, ಸಹೃದಯರಿಗೆ ಒಪ್ಪಿಸಿದರು. ತಡವಾಗಿಯಾದರೂ ಅವರಿಗೆ ಸಾಹಿತ್ಯ ಪರಿಷತ್ತು, ವಿಶ್ವವಿದ್ಯಾಲಯಗಳ ಗೌರವಗಳು ಸಿಕ್ಕವು. ಗೀತವೆನ್ನ ಜೀವನ, ಪ್ರೀತಿಯನ್ನ ಭಾವನ ಎಂಬ ಅವರ ಮೊದಲ ಕವನ ಸಂಕಲನದಲ್ಲಿನ ಹಾಡು ಅವರ ಬದುಕಿನುದ್ದಕ್ಕೂ ಅನುರಣಿಸುತ್ತಲೇ ಇತ್ತು. HR ಲೀಲಾವತಿ, ಶ್ರೀಕಾಂತ್ ಕುಲಕರ್ಣಿ ಮುಂತಾದ ಸಂಯೋಜಕರು ಇವರ ಗೀತೆಗಳಿಗೆ ಸಂಗೀತ ಸಂಯೋಜಿಸಿದರು. ಅನುರಾಧ ಧಾರೇಶ್ವರ್, ಸಂಗೀತ ಕಟ್ಟಿ, ರೋಹಿಣಿ ಜೋಶಿ ಮುಂತಾದ ಗಾಯಕರು ಇವರ ಶಬ್ದಗಳಿಗೆ ದನಿಯಾದರು. ತಕ್ಷಣದ ಸಂದರ್ಭವನ್ನು ಕವಿತೆಗೆ ಹೊಂದಿಸಬೇಕಾದ ತುರ್ತು ಅಗತ್ಯಗಳನ್ನು ಪೂರೈಸುವ ರಚನೆಕಾರರಾಗಿ ಹಬ್ಬ ಹರಿದಿನ, ರಾಷ್ಟ್ರೀಯ ಹಾಗೂ ಸ್ಥಳೀಯ ಉತ್ಸವಗಳಿಗೆ ಬೇಕಾಗುವ ಗೀತೆಗಳನ್ನು ಬರೆದುಕೊಡುವ ಗೀತಕಾರರಾಗಿ ಅವರು ಸಾಕಷ್ಟು ಹೆಸರು ಗಳಿಸಿದರು ಮತ್ತು ಅದರಲ್ಲಿ ತೃಪ್ತಿಯನ್ನೂ ಪಡೆದರು. ತಾವು ಕವಿಯಾಗಿ ರೂಪುಗೊಳ್ಳಲು ಕಾರಣ ತಾವು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ಕಲಿತ ಛಂದಸ್ಸು ಹಾಗೂ ರಾಗ ತಾಳಗಳ ಜ್ಞಾನವೆಂದು ಅನೇಕ ಸಲ ಅವರು ಹೇಳಿದ್ದರು. ಒಮ್ಮೆ ಧಾರವಾಡ ಆಕಾಶವಾಣಿಯಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಅವರು ಹೀಗೆ ಹೇಳಿದ್ದರು. ನನಗೆ ಕವನ ಬರೀಲಿಕ್ಕೆ ಪ್ರಥಮ ಪ್ರೇರಣಾ ಅಂತಂದ್ರೆ 7ನೇ ಕ್ಲಾಸ್ನಲ್ಲಿ ಕಲಿತಂತಹ ಛಂದಸ್ಸು. ಕವಿತಾ ಮಾಲಿನ್ಯ ಶ್ರದ್ಧಾ ಛಂದಸ್ಸಿನ ಮೂಲಕ ಜಾಸ್ತಿ ಆಗ್ತಾ ಬಂತು. 7ನೇಯತ್ತೆ ಇದ್ದಾಗ 2 ಕವನ ಬರೆದಿದ್ದೆ, ಆದರೆ ಅವನ್ನ ಯಾರಿಗೂ ತೋರಿಸೋ ಧೈರ್ಯ ಮಾಡಿರಲಿಲ್ಲ. ಮುಂದೆ ಧಾರವಾಡ ಆಕಾಶವಾಣಿ ನನ್ನ ಕವಿತೆಗಳಿಗೆ ಭಾಳ ಪ್ರೋತ್ಸಾಹ ಕೊಡ್ತು. ಆಗ ನಾನು ಕೂಡ ಕವಿತಾ ಬರೀಬಲ್ಲೆ ಅನ್ನೋ ಧೈರ್ಯ ಹುಟ್ಟಿತು ಅಂತ ವಿ.ಸಿ. ಐರ್ಸಂಗ್ ಹೇಳುತ್ತಾರೆ. ಧಾರವಾಡದಲ್ಲಿ ಎಲ್ಲಿ ಬೇಕಾದಲ್ಲಿ ನಿಂತು ಎತ್ತ ಬೇಕಾದರತ್ತು ಕಲ್ಲು ಒಗೆದರೂ ಅದು ಒಬ್ಬ ಕವಿಯ ತಲೆ ಮೇಲೆ ಬೀಳುತ್ತದೆ ಎಂಬ ಮಾತು ಬಹುದಿನಗಳವರೆಗೆ ಪ್ರಚಲಿತದಲ್ಲಿತ್ತು. ಕಲ್ಲು ಒಗೆಯುವವರು ಕೂಡ ಕವಿಗಳೇ ಇರುತ್ತಾರೆ ಎಂದು ಚನ್ನವೀರ ಕಣವಿಯವರು ಸಮಾರಂಭದಲ್ಲೊಮ್ಮೆ ನಗುತ್ತಾ ಹೇಳಿದ್ದರು. ಕವಿಯಾದವನು ಕಾಯಬೇಕಂತೆ, ಕುದಿಯಬೇಕಂತೆ. ಐರ್ಸಂಗ್ ಅದಕ್ಕೆ ಒಂದು ಉದಾಹರಣೆಯಾಗಿ ನಿಲ್ಲುತ್ತಾರೆ. ಸಂಗ್ಮೂರಿಯಂಥ ಚೆಲುವೆರ ಮೈಬಣ್ಣ, ಚಿಗರಿಯ ಮರಿಯಂಥ ಚಿವುಗಣ್ಣ, ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಮೆರೆದಾವ ಸಿರಿವೆಣ್ಣ ಇಂಥ ಹಾಡು ಇರಬಹುದು. ಇಲ್ಲವೇ ಉತ್ತರ ಕರ್ನಾಟಕದ ಪ್ರಸಿದ್ಧ ಚುಮ್ಮರಿಯನ್ನು ಅವರು ಬಣ್ಣಿಸಿದ್ದಾಗಿರಬಹುದು. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನಕ್ಕು ನಕ್ಕು ತಿನ್ನುವಂಥ ಚುರುಮೋರಿ, ಬಿಸಿ ಚುರುಮೋರಿ, ಮುದುಕಿ ಕೂಡಿಕೊಂಡು ಬದುಕುನಂತ ತಿನ್ನುವಂಥ ಚುರುಮೋರಿ, ಹಲ್ಲು ಒಂದು ಇಲ್ಲದವರು ಮೆಲ್ಲಕ್ಕಾಗಿ ತಿನ್ನುವಂಥ ಬಿಸಿ ಬಿಸಿ ಚುರುಮೋರಿ. ಹೀಗೆ ಜನಭಾಷೆಯನ್ನು ಕಾವ್ಯದ ಛಂದಸ್ಸಿಗೆ ಹೊಂದಿಸುವ ಶಕ್ತಿಯನ್ನು ಐರ್ಸಂಗ್ ಅವರು ಹೊಂದಿದ್ದರು. ಐರ್ಸಂಗರ ಸಾಹಿತ್ಯದ ಮರುವುದು, ಅವರು ಕಟ್ಟಿಕೊಡಲು ಯತ್ನಿಸಿದ ಮೌಲ್ಯಗಳ ಶೋಧ ಮುಂತಾದ ವಿಮರ್ಶಾತ್ಮಕ ಕಾರ್ಯಗಳು ಆಗಬೇಕು. ಅಪ್ಪಟ ಕವಿಯೊಬ್ಬನ ನೆನಪನ್ನು ನಾವು ಹಿಗ್ಗಿಸಬೇಕು.